ಬಿಗ್ ಬಾಸ್ ಸಹಜವಾಗಿ ಬಿಗ್ ಬಾಸ್ ರಿಯಾಲಿಟಿ ಶೋ ಯಾವಾಗ ಬರುತ್ತೆ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಸೀಸನ್ಸ್ಗಳು 10, 12, 13 ಕಳೀತಾ ಬಂದ್ರೂ ಕೂಡ ಆ ಕ್ರೇಜ್ ಅನ್ನೋದು ಹಾಗೇ ಇದೆ. ಯಾರು ಇರ್ತಾರೆ, ಯಾರು ಇರಲ್ಲ, ಈ ಬಾರಿ ಹೇಗಿರುತ್ತೆ, ಗೇಮಲ್ಲಿ ಚೇಂಜಸ್ ಇರುತ್ತಾ, ಈ ಕ್ಯೂರಿಯಾಸಿಟಿ ಒಂದಿಗೆನೆ ಬಿಗ್ ಬಾಸ್ ಯಾವಾಗಲೂ ಶುರು ಆಗೋದು. ಈಗ ಹೊಸ ಸೀಸನ್ ಶುರು ಆಗಬೇಕು. ಹಾಗಿದ್ರೆ ಯಾವಾಗಿಂದ ಶುರು ಆಗುತ್ತೆ, ಡೇಟ್ ಫಿಕ್ಸ್ ಆಯ್ತಾ? ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 13 ವೇದಿಕೆ ನಿರ್ಮಾಣವಾಗಿದೆ. ಇನ್ನು ಕೆಲವು ದಿನ. ಹಾಗಿದ್ರೆ ಡೇಟ್ ಯಾವುದು, ಯಾರೆಲ್ಲ ಇರ್ತಾರೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕನ್ನಡ ಸಿನಿಮಾ, ಸೀರಿಯಲ್ ಹಾಗೂ ರಿಯಾಲಿಟಿ ಶೋಗಳ ಸುದ್ದಿಗಾಗಿ ನಿಮ್ಮ ಮೇಘಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಗ್ ಬಾಸ್ ಅನ್ನೋದು ಒಂದು ಅತಿ ದೊಡ್ಡ ರಿಯಾಲಿಟಿ ಶೋ. ಕನ್ನಡದಲ್ಲಿ ಕೆಲವು ಸೀಸನ್ಗಳು ಹಿಟ್ಟಾಗಿದ್ದು ಇದೆ, ಕೆಲವು ಸೀಸನ್ಗಳು ಫ್ಲಾಪ್ ಆಗಿದ್ದು ಇದೆ. ಈ ಸೀಸನನ್ನು ಹೇಗಾದರೂ ಮಾಡಿ ಹಿಟ್ ಮಾಡಲೇಬೇಕು ಅಂತ ತಂಡ ಪ್ಲಾನ್ ಮಾಡಿಕೊಂಡಿದೆ. ಆ ಕಾರಣಕ್ಕಾಗಿ ಈ ಬಾರಿ ಸಾಮಾನ್ಯ ಜನರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದೆ. ಅಂದರೆ ಕೇವಲ ಸೆಲೆಬ್ರಿಟಿಗಳು ಇದ್ದರೆ ಕನೆಕ್ಟ್ ಆಗಲ್ಲ, ಕಾಮನ್ ಪೀಪಲ್ ಕೂಡ ಇದ್ದರೆ ಜನ ಜಾಸ್ತಿನೇ ನೋಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಈ ಬಾರಿ ಕಾಮನ್ ಪೀಪಲ್ಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀವು ಕೂಡ ಬಿಗ್ ಬಾಸ್ನಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳಿದ್ರಿಂದ ಅನೇಕರು ರಾಜ್ಯದ ಮೂಲೆಯಿಂದಲೂ ಕೂಡ ವಿಡಿಯೋಸ್ ಮಾಡಿ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಬಿಗ್ ಬಾಸ್ ಸೀಸನ್ 13 ಯಾವಾಗ ಶುರು ಆಗ್ತಾ ಇದೆ, ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ, ಕೇಳಿ. ಸಾವಿರಾರು ಜನ ಬಿಗ್ ಬಾಸ್ ಮನೆ ಒಳಗೆ ಹೋಗೋಕೆ ಕಾಯ್ತಾ ಇದ್ದಾರೆ. ಆಡಿಷನ್ ವಿಡಿಯೋ ಕೂಡ ಕಳಿಸಿಕೊಟ್ಟಾಗಿದೆ. ಅದನ್ನೆಲ್ಲ ಬಿಗ್ ಬಾಸ್ ಆಯೋಜಕರು ನೋಡಿ ಅಂತಿಮವಾಗಿ ಒಂದಷ್ಟು ಜನರನ್ನ ಪಟ್ಟಿ ಮಾಡಾಗಿದೆ. ಆಡಿಷನ್ ವಿಡಿಯೋ ಕಳಿಸಿರುವವರಲ್ಲಿ ಯಾರಿಗೆ ಅವಕಾಶ ಸಿಗಲ್ಲ ಎನ್ನುವ ಬಗ್ಗೆ ಬಿಗ್ ಬಾಸ್ ಕಡೆಯಿಂದ ಸಂದೇಶ ಕಳಿಸಲಾಗ್ತಾ ಇದೆ. ಸಾರಿ, ಈ ಬಾರಿ ನಿಮ್ಗೆ ಅವಕಾಶ ಇಲ್ಲ, ಮುಂದಿನ ಸುತ್ತಿಗೆ ನಿಮ್ಮನ್ನು ಆಯ್ಕೆ ಮಾಡ್ತೀವಿ ಅನ್ನೋದನ್ನ ಕೆಲವರಿಗೆ ಹೇಳಿದ್ರೆ, ಇನ್ನೊಮ್ಮೆ ನೀವು ಇದರಲ್ಲಿ ಭಾಗಿಯಾಗಿ ಅಂತ ಕೆಲವರಿಗೆ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಬಿಗ್ ಬಾಸ್ನ ಸ್ಪರ್ಧಿಗಳ ಆಯ್ಕೆಯೂ ಆಗಿದೆ. ಈ ಬಾರಿ ಕೆಲವು ಸೆಲೆಬ್ರಿಟಿಗಳು ಹಲವು ಕಾಮನ್ ಪೀಪಲ್ಗಳು ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಕಾಮನ್ ಪೀಪಲ್ಗಳನ್ನು ಹೀರೋ ಮಾಡಬೇಕು ಅಥವಾ ಟ್ರೆಂಡ್ ಮಾಡಬೇಕು, ಜನಪ್ರಿಯತೆ ಮಾಡಬೇಕು ಅನ್ನೋದು ಜನರ ಆಸೆನೂ ಕೂಡ. ಯಾಕಂದರೆ ಆಲ್ರೆಡಿ ಸೀರಿಯಲ್ಲು, ಸಿನಿಮಾ, ಮತ್ತೊಂದರಲ್ಲಿ ಗುರುತಿಸಿಕೊಂಡವರನ್ನೇ ಆಯ್ಕೆ ಮಾಡ್ಕೊಂಡು ಬರೋದ್ರಿಂದ ಅವ್ರಿಗೆ ನೇಮು, ಫೇಮು, ಹಣ ಎಲ್ಲವೂ ಬರುತ್ತೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ನೋಡೋ ಜನರಿಗೆ ಏನು ಬರುತ್ತೆ, ಬಿಗ್ ಬಾಸನ್ನು ಕಾಮನ್ ಪೀಪಲ್ಸ್ಗಳೇ ನೋಡೋದು, ಅಂಥವ್ರಿಗೆ ಏನು ತಾನೇ ಸಿಗುತ್ತೆ ಇದರಿಂದ ಅಂತ ತುಂಬ ಜನ ಪ್ರಶ್ನಿಸ್ತಾ ಇದ್ರು. ಹಾಗಾಗಿ ಬಿಗ್ ಬಾಸ್ ನೋಡುವವರಿಗೇನೆ ಅವಕಾಶ, ಅವರನ್ನೇ ಹೀರೋ ಮಾಡಿಬಿಡೋಣ ಅಂತ ಕಾನ್ಸೆಪ್ಟನ್ನು ಶುರು ಮಾಡ್ಕೊಂಡಿದ್ದಾರೆ. ಸೊ ಯಾವಾಗಿಂದ ಶುರು ಆಗುತ್ತೆ? ಸೆಪ್ಟೆಂಬರ್ ಮೊದಲ ವಾರದಿಂದಲೇ ಬಿಗ್ ಬಾಸ್ 13 ಶೋ ಆರಂಭ ಆಗ್ತಾ ಇದೆ. ಅಂದರೆ ಇನ್ನು 1 ತಿಂಗಳು ಕಾಯಲೇಬೇಕು. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಸೀಸನ್ 13ಕ್ಕೆ ವೇದಿಕೆ ಸಿದ್ಧವಾಗಿದೆ. ಅದಕ್ಕೂ ಮುನ್ನ ಮನೆ ಒಳಗೆ ಹೋಗುವ ಕಾಮನ್ ಮ್ಯಾನ್ಗಳ ಪಟ್ಟಿ ಸಿದ್ಧ ಆಗಿದೆ. ಅದಕ್ಕಾಗಿ ನಾನಾ ಸುತ್ತಿನಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಹೌದು, ಅನೇಕ ಸುತ್ತುಗಳನ್ನು ಇಡಲಾಗಿತ್ತು. ಅವರು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರಾ, ಅಥವಾ ಅವ್ರಿಗೇನು ಟ್ಯಾಲೆಂಟ್ ಇದೆ, ಅವ್ರ ಹಿನ್ನೆಲೆಗೇನು ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋ ಮಾಡಿ ಕಳಿಸ್ಬೇಕಾಗಿತ್ತು. ಅದು ಸೆಲೆಕ್ಟ್ ಆದಮೇಲೆ ಅವರಿಗೆ ಇನ್ನೊಂದಷ್ಟು ಟಾಸ್ಕ್ಗಳನ್ನು ಕೊಡಲಾಗಿತ್ತು. ಆ ಟಾಸ್ಕ್ಗಳನ್ನು ಮಾಡಿ ಕೆಲವರು ಸೆಲೆಕ್ಟ್ ಆಗಿದ್ದಾರೆ. ಪ್ರಾಂತ್ಯವಾರು ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾವಾಗಲೂ ಬೆಂಗಳೂರು, ಮಂಗಳೂರು, ಮೈಸೂರು, ಮಂಡ್ಯ ಈ ಭಾಗದವರನ್ನೇ ಆಯ್ಕೆ ಮಾಡಿಕೊಳ್ಳಲಾಗತ್ತೆ. ಯಾದಗಿರಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಈ ಭಾಗದವರಿಗೆ ಹೆಚ್ಚಿನ ಅವಕಾಶ ಸಿಗೋದಿಲ್ಲ. ಪ್ರಾಂತ್ಯವಾರು ಕೂಡ ಅವಕಾಶ ಕೊಡಬೇಕು ಅನ್ನೋದು ಬೇಡಿಕೆ ಆಗಿತ್ತು. ಹಾಗಾಗಿ ಈ ಬಾರಿ ಜಿಲ್ಲಾವಾರು ಕೂಡ ಲೆಕ್ಕಾಚಾರ ಹಾಕ್ಕೊಂಡು ಎಲ್ಲ ಕಡೆಗೂ ಬಿಗ್ ಬಾಸ್ ಕನೆಕ್ಟ್ ಆಗಬೇಕು, ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಬಿಗ್ ಬಾಸ್ ಸೀಮಿತ ಆಗಿರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗಗಳಿಗೆ, ಅಂದರೆ ಉತ್ತರ ಕರ್ನಾಟಕ ಭಾಗದವರಿಗೆ ಕೂಡ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಅಂದ ಹಾಗೆ ಬಿಗ್ ಬಾಸ್ ಮನೆಗೆ ಜನಸಾಮಾನ್ಯರನ್ನು ಕಳಿಸ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆ ಕೆಲ ಸೀಸನ್ಗಳಲ್ಲಿ ಕಾಮನ್ ಮ್ಯಾನ್ ದೊಡ್ಡ ಮನೆ ಒಳಗೆ ಹೋಗಿದ್ದು ಉದಾಹರಣೆಗಳಿದೆ. ಸಾಮಾನ್ಯ ಸೇಲ್ಸ್ ಮ್ಯಾನ್ ಆಗಿದ್ದಂಥ ದಿವಾಕರ್ ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಫಿನಾಲೆ ಹಂತದವರೆಗೆ ಹೋಗಿದ್ರು. ಹಿಂದಿ, ತೆಲುಗು ಬಿಗ್ ಬಾಸ್ ಶೋಗಳನ್ನು ಕೂಡ ಇಂತಹ ಪ್ರಯತ್ನಗಳನ್ನು ಮಾಡಲಾಗಿದೆ. ಬಿಗ್ ಬಾಸ್ ತೆಲುಗು ಸೀಸನ್ 9ರಲ್ಲಿ ಅಗ್ನಿ ಪರೀಕ್ಷೆ ಮುಖಾಂತರವಾಗಿ ಕೆಲವರನ್ನ ಮನೆ ಒಳಗೆ ಕಳಿಸಿದ್ರು. ಇನ್ನು ಈ ಬಾರಿ ಕಾಮನ್ ಪೀಪಲ್ ಹೋಗೋದ್ರಿಂದ ಅವರು ಜನಪ್ರಿಯತೆ ಪಡ್ಕೊಂಡ್ರು, ಹಿಟ್ಟಾದ್ರೂ ಗೆದ್ರೂ ಆಮೇಲೆ ದಿವಾಕರ್ ರೀತಿಯಲ್ಲಿ ಮೂಲೆ ಸೇರ್ತಾರೇನೋ, ಇದು ಜನರು ಜೀವನ ಹಾಳು ಮಾಡೋ ಕೆಲಸ. ಇದೆಲ್ಲ ಸೆಲೆಬ್ರಿಟಿಗಳಿಗೆ ಸರಿ. ಸಾಮಾನ್ಯ ಜನರು ಟೈಟಲನ್ನು ಗೆದ್ರೂ ಕೂಡ ಆಮೇಲೆ ಎಲ್ಲೋ ಒಂದು ಕಡೆಯಲ್ಲಿ
ಹಿಂದುಳಿದು ಬಿಡ್ತಾರೆ, ಅವಕಾಶಗಳು ಸಿಗೋದಿಲ್ಲ. ಹಾಗಾಗಿ ಕಾಮನ್ ಪೀಪಲ್ಗಳನ್ನು ತೆಗೆದುಕೊಂಡು ಸುಮ್ಮನೆ ಮೋಸ ಮಾಡ್ತಾರೆ ಅನ್ನೋದು ಕೂಡ ಇದೆ. ಇದೆಲ್ಲದರ ನಡುವೆ ಕಾಮನ್ ಪೀಪಲ್ಗಳು ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ 13ರಲ್ಲಿ ಇದ್ದಾರೆ. ಸೊ ಇನ್ನು ಎಲ್ಲಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಟಿವಿಯಲ್ಲಿ ಅಸಲಿ ಬಿಗ್ ಬಾಸ್ ಶೋ ಶುರುವಾಗುವ ಮುನ್ನನೇ ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಹೆಸರಿನಲ್ಲಿ ಫ್ರೀ ಶೋ ನಡೆಯುತ್ತೆ. ಅಂದರೆ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಸೀಸನ್ 13ರ ಶೋಗೆ ಹೋಗುವ ಜನಸಾಮಾನ್ಯರನ್ನು ಆಯ್ಕೆ ಮಾಡುವಂಥ ವೇದಿಕೆ. ಇದರಲ್ಲಿ ಬಿಗ್ ಬಾಸ್ ಶೋ ಮಾಜಿ ಸ್ಪರ್ಧಿಗಳು ತೀರ್ಪುಗಾರರಾಗಿ ಇರ್ತಾರೆ. ಮನೆ ಒಳಗೆ ಹೋಗೋದಕ್ಕೆ ಅಂತಿಮವಾಗಿ ಆಯ್ಕೆಯಾಗುವ 45 ಮಂದಿಯಲ್ಲಿ 6 ಮಂದಿಯನ್ನ ಫೈನಲ್ ಮಾಡುವ ಕೆಲಸ ಇಲ್ಲಿ ನಡೆಯುತ್ತೆ. ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟ್ರೀಮಿಂಗ್ ಆಗತ್ತೆ. ಕಳೆದ ಬಾರಿ ಬಿಗ್ ಬಾಸ್ ತೆಲುಗು ಶೋನಲ್ಲಿ ತಂದಿದ್ದ ಕಾನ್ಸೆಪ್ಟ್ ಅನ್ನ ಈ ಬಾರಿ ಕನ್ನಡಕ್ಕೆ ತರ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಅದಕ್ಕೆ ಹೊಸ ಪ್ರೋಮೋ ಸಿದ್ಧವಾಗಿದ್ದು ಶೀಘ್ರದಲ್ಲೇ ಅದು ಕೂಡ ಬಿಡುಗಡೆ ಆಗುತ್ತೆ. ಬಿಗ್ ಬಾಸ್ ಶೋ ನಡೆಯುವುದು ದೊಡ್ಡ ಮನೆಯ ಸೆಟ್ನಲ್ಲಿ. ಪ್ರತಿ ಬಾರಿ ಶೋ ಮುಗಿದ ಬಳಿಕ ಆ ಸೆಟ್ ಕೆಡವಲಾಗತ್ತೆ. ಹೊಸ ಸೀಸನ್ ಮತ್ತೆ ಹೊಸದಾಗಿ ಮನೆಯ ಸೆಟ್ ನಿರ್ಮಾಣ ಮಾಡ್ತಾರೆ. ಇದೀಗ ಜಾಲಿವುಡ್ ಸ್ಟುಡಿಯೋ ಒಳಗಡೆ ಸೀಸನ್ 13 ಶೋಗಾಗಿ ಸೆಟ್ ಹಾಕುವ ಕೆಲಸ ಆರಂಭವಾಗಿದೆ ಎನ್ನಲಾಗ್ತಾ ಇದೆ. ಕಳೆದ ಬಾರಿ ಶೋ ನಡುವೆ ಜಾಲಿವುಡ್ ಸ್ಟುಡಿಯೋದಲ್ಲಿ ವಿವಾದ ಭುಗಿಲೆದ್ದಿತ್ತು. ಇದಕ್ಕಿಂತ ಶೋ ಚಿತ್ರೀಕರಣವನ್ನ ನಿಲ್ಲಿಸಬೇಕು ಅನ್ನೋದು ವಾದವಾಗಿತ್ತು, ನಿಲ್ಲಿಸಲು ಆಗಿತ್ತು. ಹತ್ರ ಇದು ಸಾಕಷ್ಟು ಸುದ್ದಿ ಆಗಿತ್ತು. ಅದಾದ್ಮೇಲೆ ಸಮಸ್ಯೆಯನ್ನ ಬಗೆಹರಿಸಿಕೊಂಡಿದ್ರು. ಇದೀಗ ಶೋಗೆ ಸೆಟ್ ಅನ್ನ ಕೂಡ ಹಾಕಲಾಗಿದ್ದು ಎಲ್ಲವೂ ಕೂಡ ಅದ್ಭುತವಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಒಟ್ನಲ್ಲಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13 ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಬರಲಿದೆ. ಅದಲ್ಲದೆ ಟಿವಿಯಲ್ಲಿ ಸೆಪ್ಟೆಂಬರಲ್ಲಿ ಶುರುವಾದ್ರೂ ಈ ಆಯ್ಕೆ ಪ್ರಕ್ರಿಯೆ, ಕಾಮನ್ ಪೀಪಲ್ ಅನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆಗ್ತಾ ಇರುವಂತಹ ವಿಚಾರಗಳು, ಇದೆಲ್ಲವನ್ನ ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಪ್ರಸಾರ ಮಾಡೋದ್ರಿಂದ ಆಗಸ್ಟ್ 2ನೇ ವಾರದಿಂದಲೇ ನಾವು ಡಿಜಿಟಲ್ನಲ್ಲಿ ನೋಡಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಅಲ್ಲಿಗೆ ಇನ್ನೇನು ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಪ್ರಾರಂಭ ಆದ ಲೆಕ್ಕಾಚಾರದಲ್ಲೇ ಆಗತ್ತೆ. ಸೊ ಹಾಗಾಗಿ ಕಾಯ್ಕೊಂಡು ಕೂತಿರುವಂಥ ಅಭಿಮಾನಿಗಳಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.